ನನಗೆ ನೀನು ಬೇಕು. ವಾ, ಎಂತ ಅಭಿನಯ, ಎಂತ ಎಕ್ಸ್ಪ್ರೆಷನ್, ನನ್ನ ಹೃದಯಕ್ಕೆ ತಟ್ಬಿಡ್ತು. ಎಂತ ಹೀರೋಯಿನ್ ಸೆಲೆಕ್ಟ್ ಮಾಡಿದ್ಯೋ. ಥ್ಯಾಂಕ್ ಯು ಸರ್. ಸರ್, ನೀವು ಸ್ವಲ್ಪ ಹೊರಗಿರಿ. ಯಾಕೆ? ಅದೇ ಸರ್, ವಿಲನ್ ಬರ್ತಾರಲ್ಲ, ಅವ್ರನ್ನ ತಡೆಯಕ್ಕೆ ನೀವು ಇರ್ಬೇಕಲ್ವಾ? ನೀವೇ ಮೇನ್ ಕ್ಯಾರೆಕ್ಟರ್ ಸರ್, ಹೋಗಿ. ಹೌದಲ್ಲ, ತಡಿ ಬರ್ತೀನಿ. ಯಾರಣ್ಣ ಅವರು? ಅವರು ಈ ಹಾಸ್ಪಿಟಲ್ ಮೇನ್ ಡಾಕ್ಟ್ರು. ಅದು ನನ್ನ ರಾಹುಲ್ನ ರೌಡಿಗಳು ಗನ್ ಇಟ್ಕೊಂಡು ಲಾಕ್ ಮಾಡ್ಬಿಟ್ರಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆಮೇಲೆ ಭಾವ ಬೇರೆ ಅರ್ಚನಾ ಇಲ್ಲೇ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಏನು ಮಾಡೋದು ಅಂತ ಗೊತ್ತಾಗದೆ ಈ ಡಾಕ್ಟರ್ ಹತ್ರ ಮಾತಾಡಿ ಏನೋ ಫಿಲ್ಮ್ ಶೂಟಿಂಗು ಅದು ಇದು ಅಂತ ಸುಳ್ಳು ಹೇಳಿ ಅವ್ರನ್ನೂ ಆ್ಯಕ್ಟಿಂಗಿಗೆ ಸೇರಿಸ್ಕೊಂಡೆ. ಅಂದ್ರೆ ನಮ್ಮನ್ನೆಲ್ಲ ಕಲಾವಿದ್ರು ಇದು ಸಿನಿಮಾ ಶೂಟಿಂಗ್ ಅಂತ ಅನ್ಕೊಂಡಿದಾರ. ಪಾಪ. ನನ್ನ ಮೇಲಿರೋ ದ್ವೇಷನೆಲ್ಲ ಮರೆತು ಅರ್ಚನವ್ರ ಜೊತೆ ನನ್ನ ಮದುವೆ ಮಾಡೋ ಮನ್ಸು ಮಾಡಿದ್ರಲ್ಲ, ನಿಮ್ಮ ಉಪಕಾರನ ಯಾವತ್ತೂ ಮರೆಯಲ್ಲ. ಚೇಚೆ, ಅಚ್ಚು ನಿಮ್ಮಲ್ಲಿ ಪ್ರಾಣನ ಇಟ್ಕೊಂಡಿದ್ದಾಳೆ. ಅವಳು ಇಷ್ಟಪಟ್ಟವ್ರ ಜೊತೆ ಜೀವನ ಮಾಡಿದ್ರೆ ಅವಳು ಖುಷಿಯಾಗಿರ್ತಾಳೆ. ಪ್ರೀತಿನ ಕಿತ್ಕೊಳ್ಳೋ ಹಕ್ಕು ಈ ಜಗತ್ತಲ್ಲಿ ಯಾರಿಗೂ ಇಲ್ಲ. ಅಚ್ಚನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಅಷ್ಟೇ ನಾನು ಕೇಳ್ಕೊಳ್ಳೋದು. ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತ ಹೇಳಲ್ಲ. ನನ್ನ ಜೀವ ಹೋಗೋವರೆಗೂ ಇವ್ರನ್ನ ಜೋಪಾನವಾಗಿ ನೋಡ್ಕೊಳ್ತೀನಿ. ಇವ್ರ ಹತ್ರ ಕಣ್ಣೀರನ್ನ ಒರೆಸ್ತೀನಿ ಅಂತ ಹೇಳಲ್ಲ. ಆದ್ರೆ ಇವ್ರು ಅಳದೇ ಇರೋ ಹಾಗೆ ಜೀವನ ಇಡೀ ಖುಷಿಯಾಗಿ ನೋಡ್ಕೊಳ್ತೀನಿ. ರಾಣಿ ತರ ಮೆರೆಸ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹೃದಯದಲ್ಲಿ ಪೂಜಿಸ್ತೀನಿ. ಜಗತ್ತಲ್ಲಿ ನೆಮ್ಮದಿಗಿಂತ ದೊಡ್ಡ ಸಂಪತ್ತು ಯಾವುದೂ ಇಲ್ಲ. ಅದನ್ನ ಬಡವ ಮಾರೋದಕ್ಕೂ ಆಗಲ್ಲ, ಶ್ರೀಮಂತ ಕೊಂಡ್ಕೊಳ್ಳೋದಕ್ಕೂ ಆಗಲ್ಲ. ಶ್ರೀಮಂತರು ಕೊಂಡ್ಕೊಳಕ್ ಆಗದೆ ಇರುವಂತಹ ನೆಮ್ಮದಿ ಅನ್ನೋ ಸಂಪತ್ತನ್ನ ನಾನು ನಿಮ್ಗೆ ಯಾವಾಗಲೂ ಕೊಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಹೋ, ಮದುವೆ ಹಾಗೆ ಬಿಡ್ತು ನರಸಿಂಹ. ಇನ್ನು ವಿಲನ್ ಆದ್ರೆ ಏನು ಪ್ರಾಬ್ಲಮ್ ಇಲ್ಲವ? ಆಹಾ, ಈ ಸೀನ್ ನೋಡೋಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ. ಈ ದಿನಕ್ಕೆ ಎಷ್ಟು ದಿನದಿಂದ ಕಾಯ್ತಾ ಇದೆ. ದೇವ್ರೆ, ಅಂತೂ ಒಳ್ಳೆಯವ್ರಿಗೆ ಯಾವತ್ತೂ ಮೋಸ ಆಗಲ್ಲ ಅನ್ನೋದನ್ನ ಸಾಬೀತು ಮಾಡಿಬಿಟ್ಟೆ ಕಣಪ್ಪ. ನೀನನ್ನು ನಂಬಿದ್ದಕ್ಕೂ ಸಾರ್ಥಕ ಆಯಿತು. ಅದಕ್ಕೆ ಐ ಕ್ಯಾನ್ ಎಕ್ಸ್ಪ್ಲೈನ್. ನಾನು ಆ ಥರ ಮದುವೆ ಮಾಡಿಸ್ತೀನಿ ಅಂತ ಹೇಳಿ ಇಲ್ಲಿ ಬಂದು ನಮಗೆ ಬೇರೆಯವ್ರ ಜೊತೆ ಮದುವೆ ಮಾಡಿಸ್ತೀಯ? ನೀನ್ ಈ ತರ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ಚಿರು. ನನ್ನ ನಂಬಿಕೆಗೆ ದ್ರೋಹವಾಗದ್ಬಿಟ್ಟೆ. ನಾನು ಯಾವತ್ತೂ ನಿನ್ನ ನಂಬಲ್ಲ. ಅಲ್ಲ ಅದಕ್ಕೆ ಅಚ್ಚು ರಾಹುಲ್ ಅವ್ರನ್ನ ಎಷ್ಟು ಇಷ್ಟಪಡ್ತಾರ. ನನ್ನ ಹಸ್ಬೆಂಡ್ ಬೈದಿದ್ರೆ ನಾ ಬೇಜಾರು ಮಾಡ್ಕೋತಿರ್ಲಿಲ್ಲ.
ಆದ್ರೆ ಎಲ್ರ ಮುಂದೆ ಅವ್ರಿಗೆ ಅವಮಾನ ಮಾಡಿ ಅವ್ರ ಮೇಲೆ ಕೈ ಎತ್ತಿದ್ದೀರಾ. ಇನ್ ನಾನ್ ಸುಮ್ನಿರಲ್ಲ. ದೀಪಾ ಅವ್ರೆ ಪ್ಲೀಸ್ ಸುಮ್ಮನಿರಿ. ನಿನ್ನಿಂದಾನೆ ಇವ್ರು ಹೀಗಾಗಿರೋದು. ಅದಕ್ಕೆ ಪ್ಲೀಸ್ ಅವ್ರಿಗೇನು ಹೇಳ್ಬೇಡಿ. ನಿಮ್ಮಿಷ್ಟದ ಪ್ರಕಾರ ಈಗ ಮದುವೆ ನಡೆದಿಲ್ಲ, ಗೊತ್ತು, ತಪ್ಪಾಗಿದೆ. ಆದ್ರೆ ಅದಕ್ಕೆ ಕಾರಣ ಇದೆ. ನಿನ್ನ ಕಾರಣ ಕೇಳಕ್ಕೆ ನಾನ್ ರೆಡಿ ಇಲ್ಲ. ಏನ್ ಅಡ್ಗೆ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ ನನ್ಗೆ. ಸೌಟಲ್ ತಲೆ ಚಚ್ಕೊಂಡ್ ಬರ್ತಾ ಇದೀಯಾ? ಇನ್ನೇನ್ ಮಾಡ್ಲಿ, ಅದಕ್ಕೆ ಮನೇಲಿ ಇಲ್ಲ ಅಂದ್ರೆ ಅವ್ರ ಕೆಲ್ಸ ಎಲ್ಲ ನಾನೇ ತಾನೇ ಮಾಡ್ಬೇಕು. ಅಡ್ಗೆ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ನೋಡ್ದ್ಯಾ, ಇಷ್ಟು ದಿನ ಅವಳು ಚೆನ್ನಾಗಿ ಮಾಡಿ ಹಾಕ್ತಿದ್ಲು. 4 ಹೊತ್ತು ತಿನ್ಕೊಂಡು ಓಡಾಡ್ಕೊಂಡಿದ್ದೆ. ಈಗ ಅವಳಿಲ್ಲ, ಎಲ್ಲ ಗೊತ್ತಾಯ್ತಾ? ಯಾರಾದ್ರೂ ಇಲ್ಲದೆ ಇದ್ದಾಗ್ಲೇನೆ ಅವಳ ಬೆಲೆ ಏನು ಅಂತ ಗೊತ್ತಾಗೋದು. ಅದಕ್ಕೆ ಬೆಲೆ ನನಗ್ ಗೊತ್ತಿದೆ. ನರಸಿಂಹ ಸಂಜನಾನು ಮನೇಲಿಲ್ಲ, ನೀನು ನಾನು ಇಬ್ರೆ ಏನೋ ಒಂದ್ ಬೇಸಾಗ್ತಿದ್ ಬಿಡು. ನನ್ನ ಒಬ್ಬನಿಗೆ ಅಡಿಗೆ ಮಾಡೋದಲ್ಲ, ಇನ್ನೂ 5 ಜನ ಬರ್ತಾ ಇದಾರೆ. 5 ಜನನ? ಯಾರಣ್ಣ ಅದು? ಬೀಗರ ಮನೆಯವ್ರು ಬರ್ತಾ ಇದಾರೆ. ಅತ್ತಿಗೆ ಇಲ್ದೇ ಇರುವಾಗ ಅವ್ರು ಯಾಕಣ್ಣ ನಮ್ಮನೆಗ್ ಬರ್ತಿದ್ದಾರೆ? ಮದ್ವೆ ಆದ್ಮೇಲೆ ಅವ್ರ ಮನೆಗ್ ತಾನೇ ಹೋಗ್ಬೇಕು, ನಮ್ಮನೆಗೆ ಯಾಕೆ ಬರ್ತಿದ್ದಾರೆ? ಇವತ್ತು ಇಲ್ಲೇ ಇರ್ತಾರೆ. ಯಾಕಂದ್ರೆ ಅರ್ಚನಿಗೆ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಮಾಡ್ಬೇಕಲ್ವಾ, ಅದೆಲ್ಲ ಆದ್ಮೇಲೆ ಹೋಗ್ತಾರೆ. ಏನಣ್ಣ ನೀನು? ನರಸಿಂಹ ಸಂಜನಾಗೆ ತಾಳಿ ಕಟ್ಟಿ ಕರ್ಕೊಂಡ್ ಬಂದಾಗ ಅವನಿಗೆ ಪಿಂಡ ಇಡಕ್ ಹೋಗಿದೆ. ಈಗ ಮೇಷ್ಟ್ರು ಅದೇ ಕೆಲಸ ಮಾಡಿದ್ದಾರೆ, ಅವ್ರನ್ನ ಮನೆ ತುಂಬಿಸ್ಕೊಳ್ಬೇಕು ಅಂತ ಹಾರಾಡ್ತಿದ್ಯಾ. ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ. ಇದು ಸರಿನಾ? ದಡ್ಡಿ ತರ ಮಾತಾಡ್ಬಿಡ ಕಡೆ. ಮೇಷ್ಟ್ರು ಎಲ್ಲರ ಸಮ್ಮುಖದಲ್ಲೇ ತಾಳಿ ಕಟ್ಟಿರೋದು. ಅದಕ್ಕೆ ದೀಪ, ಈ ಮನೆ ಮಗ ಅನ್ನಿಸ್ಕೊಂಡ್ರೋನು, ಮತ್ತೆ ನಮ್ಮ ಮಲಿಯಂದ್ರು ಎಲ್ಲರೂ ಸಾಕ್ಷಿ, ಗೊತ್ತಾ? ಆದ್ರೆ ಈ ಮನೆ ಮಗ ಅನ್ನಿಸ್ಕೊಂಡವನು ಆ ಹುಡುಗಿ ಒಪ್ಪಿಗೆನೂ ಪಡೆದೆ ಬಲವಂತದಿಂದ ಮೋಸ ಮಾಡಿ ತಾಲಿ ಕಟ್ಟಿ ಮನೆ ಕರ್ಕೊಂಡ್ ಬಂದಿರೋದು. ದಡ್ಡಿ ದಡ್ಡಿ. ಬಂದ್ರು ಅನ್ಸುತ್ತೆ ನೋಡು, ಆರ್ತಿ ತಟ್ಟೆ ಎಲ್ಲ ರೆಡಿ ಮಾಡ್ಕೋ ಬೇಗ.